ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೈಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಅನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮ ಜಿಜ್ಞಾಸಾ ಓಂ ಯತ್ಪದಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ದೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರಿಯಃಪತಿಂ. ಈಗ ಹೇಳ್ತಾರೆ ಏನಾಯ್ತು ಒಟ್ಟಿನ ಮೇಲೆ ಸ್ವಪ್ನವನ್ನು ಏನಂತ ಕರೆ ಕೊಡೋದು? ಮಿಥ್ಯಾ ಅಂತ ಕರೆ ಕೊಡೋದು. ಯಾತಕ್ಕಿಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಕೊಟ್ಟು ಸ್ವಪ್ನ ಸತ್ಯ, ಅದರ ಬಾಹ್ಯತ್ವ ಜ್ಞಾನ ಮಾತ್ರ ಮಿಥ್ಯಾ ಹೊರತು ಸ್ವಪ್ನ ಸತ್ಯನೇ. ಶಶಿವಿಷಾಣದಲ್ಲಿ ಹಾಗಲ್ಲ. ಏನದು? ಶಶಿವಿಷಾಣ ಇಲ್ಲವೇ ಇಲ್ಲ. ನಹಿ ಉನ್ಮತ್ತಃ ಸ್ವಮತ. ಯಾವರು ಶಶಿವಿಷಾಣ ಚಿತ್ರ ಬರಿ ಅಂತ ಕೊಟ್ಟರು, ಬರೆಯೋಕ್ಕೆ ಶುರು ಮಾಡ್ದ. ಏನು ಹೇಳಬೇಕು ಅವನಿಗೆ? ಯಾಕೆ ಏನು ಹೇಳಬೇಕು ಅವನಿಗೆ? ಅವನೇನು ಹೇಳಬೇಕು? ಬುದ್ಧಿವಂತರಾದರೆ ಶಶಿವಿಷಾಣ ತಂದು ತೋರಿಸಿ ಬರೀತೇನೆ ಅಂತ ಹೇಳಬೇಕು ಅಷ್ಟೇ ಹೊರತು ಶಶಿವಿಷಾಣ ಇಲ್ಲದ ಚಿತ್ರ ಬರೆಯೋದೇನು ಬಂತು? ಸಾಧ್ಯನೇ ಇಲ್ಲ. ಇರೋದಾದ್ರೆ ಸರಿ ಆನೆ ಚಿತ್ರ ಬರದ. ಯಾಕೆ ಆನೆ ಇದೆ, ಚಿತ್ರ ಆನೆ ಅಲ್ಲ, ಆನೆ ಚಿತ್ರ ಬರೀಲಿಕ್ಕೆ ಬರೋದು. ಶಶಿವಿಷಾಣ ಇಲ್ಲ ಬಿಡ್ರಿ, ಚಿತ್ರ ಬರೀಲಿಕ್ಕೆ ಏನಂತ ಕೇಳಿದರೆ ಬರೋದು. ಇದ್ರ ತಾರಿ ಚಿತ್ರ ಬರೆಯೋದು ಏನೋ ಅಷ್ಟೇ. ಕರೆಕ್ಟು ಎಲ್ಲ ನೀಟಾಗಿ ಬರೆದಿದ್ದೀರಿ ಅಂತ ಕೊಡೋದು. ವೆರಿ ಗುಡ್ ಅಂತ ಅವ್ರು ಮಾರ್ಕ್ಸ್ ಹಾಕ್ಬೇಕು ಅದಕ್ಕೆ. ಶಾದೇತತ್ ವಿಶ್ವಸ್ಯ ಭ್ರಾಂತತ್ವಾದಿಕಂ ಮುಂದೆ ಹೇಳ್ತಾರೆ. ಭ್ರಾಂತಿತ್ವಾತ್ ದುರ್ಘಟತ್ವಸ್ಯ ಭೂಷಣತ್ವಾಚ್ಚ ಕೇವಲಂ ಉನ್ಮತ್ತೋಪಿ ಕಥಂ ತಸ್ಯ ಮತಂ ಸ್ವೀಕರ್ತು ಮುಚ್ಚತಿ ಹೇಳ್ತಾರೆ. ಈ ಮತವನ್ನು ಒಬ್ಬ ಹುಚ್ಚ ಕೂಡ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಉನ್ಮತ್ತರು ಅಂತ ಕರೆಯೋದಿಲ್ಲ ಅಂತ ಉನ್ಮತ್ತನೂ ಕೂಡ ಅವ್ರ ಮತವನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಭ್ರಾಂತಿತ್ವ ದುರ್ಘಟತ್ವಸ್ಯ ಭೂಷಣತ್ವಾಚ್ಚ ಕೇವಲಂ. ಭ್ರಾಂತಿ ದುರ್ಗಣ ಭೂಟ ಏನು ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅಂಬೋದೇ ದೊಡ್ಡಸ್ತಿಗೆ ಆಗೋದಾದರೆ ಜ್ಞಾನಿ ಆಗ್ತಾನೆ ಅವನು. ಅವನೇನು ಹೇಳ್ತಾರೆ? ಇದು ಉತ್ತರ ಕೊಡೋಕ್ಕೆ ಬರೋದಿಲ್ಲ, ಅದೇ ಭೂಷಣ ಅಂತ ಹೇಳ್ತಾರೆ. ಅವಿದ್ಯಾಯ ದುರ್ಘಟತ್ವಂ ಭೂಷಣಂ ನತು ದೂಷಣಂ ಅಂತ ಅವರು ವಾದ. ಅದಕ್ಕೆ ಹೇಳ್ತಾರೆ ಇದನ್ನು ಏನು ಹೇಳಬೇಕು ಇವರಿಗೆ? ದೋಷನೇ ಭೂಷಣ ಅಂತ ಕರೆಯೋದಾದರೆ ಗೊತ್ತಾಯ್ತಾ? ಅದು ವಿವೇಕ ಬೇಕೋ ಬೇಡ? ಸರಿಯಲ್ಲ. ಉನ್ಮತ್ತು ಹೌದು, ಅಲ್ಲಿ ಹೇಳ್ಬೇಕಾದ್ರೆ ಮತ್ತಿದನ್ನು ಹೇಳ್ತಾರೆ. ಯಾವುದು ದುರ್ಘಟ ಭೂಷಣ ಅಂತ ಹೇಳ್ತಾರಲ್ಲ. ಅಂದಂತಮೋಪ್ಯಲಂಕಾರೋ ನಿತ್ಯ ದುಃಖಂ ಶಿರೋಮಣಿ ಅಂತ. ಎಲ್ಲಿದು ಅದು? ಅಂದಂತಮೋಪ್ಯಲಂಕಾರ ನಿತ್ಯ ದುಃಖಂ ಶಿರೋಮಣಿ ಇಲ್ಲಿ ಬಂದಿದೆ, ಹೇಳಿ ನೋಡ. ಪಾಠ ಆಗಿದೆ, ಸಾರ್ದು ಸಿಕ್ಕಂತ ಬೇಕಾದ ಸತ್ಯ ಆಗಿದೆ, ಆಗಿದೆ, ಹೋಗಿದೆ ಕೂಡ. ಏನಾಯ್ತು? ಎಲ್ಲಿದೆ? ಉಪಾಧಿ ಖಂಡನ. ಅಂದಂತಮೋಪ್ಯಲಂಕಾರ ನಿತ್ಯ ದುಃಖಂ ಸೇರಿದ್ದು ಕೊನೆಯ ಉಪಸಂಹಾರ ಅದರಿಂದನೇ ಮಾಡೋದು. ಅದಕ್ಕೆ ಪಾರಾಯಣ ಮಾಡ್ತಿದ್ರೆ ಕೊನೆ ಪಕ್ಷ ಯಾವುದು ಎಲ್ಲಿದೆ? ಸುಮ್ಮನೆ ದಿವಸ ಸಾಯಂಕಾಲ ಒಂದು ರೌಂಡ್ ಹೋಗಿ ಬರ್ತಾರಲ್ಲ, ಎಲ್ಲ ಆಗಲಿ ಕಣ್ಣಿ ಬಿಡುತ್ತೆ. ಬೇಕಾದ ತಕ್ಷಣ ತರಲಿಕ್ಕೆ ಬರುತ್ತಾಗಲಿ. ಗೊತ್ತಾ? ಜ್ಯುವೆಲ್ ಸ್ಯಾರಿ ಶಾಪ್ ಇವತ್ತೇನೋ ತೊಗೊಳೋದಿಲ್ಲ ನೋಡಿ, ತಕ್ಷಣ ಅಲ್ಲಿದೆ ಹೋಗ್ಬೋದು ಅಂತ ಆಗಲೇ ಹುಡ್ಕೊಂಡು ಹೋದ್ರೆ ಲೇಟಾಗಿಬಿಡುತ್ತೆ. ಅದಕ್ಕೆ ಪಾರಾಯಣ ಮಾಡ್ತಿದ್ದರೆ ಒಂದು ರೌಂಡ್ ಹೋಗಿ ಬಂದಾಗಲಿಕ್ಕ, ಡೈಲಿ ಒಂದು ರೌಂಡ್ ಓಡಾಡ್ದಾಗ ಲೆಕ್ಕ ಆಗಿದೆ. ಅಯ್ಯೋ ಬೇಕಾದ ಸತ್ತ ವಿತ್ ಟೀಕಾ ಆಗಿದೆ, ಬರೀ ಆಗಿದೆ, ಎಲ್ಲ ಆಗಿದೆ. ಆಗಿದ್ದೇ ಬರ್ತೋಗಿದೆ, ಪುಸ್ತಕ ಬರೆಯೋದಲ್ಲ, ಆಗಿದ್ದೇ ಬರ್ತೋಗಿದೆ. ಉನ್ಮತ್ತೋಪಿ ಕಥಂ ತಸ್ಯ ಅತಃ ಪ್ರಜ್ಞಾತ್ರ ಮಾಯೋಕ್ತ. ಇಷ್ಟೆಲ್ಲ ಈಶಶಕ್ತೇ ಅಚಿಂತ್ಯತ್ವಾತ್ ಮಹೋನ್ಮತ್ತೈ ಪ್ರವರ್ತಿತಂ ಮಹೋನ್ಮತ್ತೈರಿತಿ ಎತ್ತುವಂತಾರ. ಅದಕ್ಕೊಂದು ಪ್ರಶ್ನೆ ಅದು. ಇಂಥ ಮತ ಹೇಗೆ ಉಡೀತು ಅಂತ ಪ್ರಶ್ನೆ. ಈಗ ಇಂಥ ಮತ ಹೇಗೆ ಉಡೀತು? ಇದು ದೊಡ್ಡ ಆಶ್ಚರ್ಯನೇ. ಇಂಥ ಮತ ಹೇಗೆ ಉಡೀತು? ಕನ್ಸಿಸ್ಟೆಂಟ್ ಆಗಿರೋದು ಬಿಡಿಸೋದೇ ಕಷ್ಟ ಇದೆ. ಇವತ್ತು ನೋಡಿ ಸರಿಯಾದ ಮತ ಪ್ರಸಾರ ಮಾಡೋಕ್ಕಾಗ್ತಾಯಿಲ್ಲ, ತಪ್ಪು ಮತ ಸುಖವಾಗಿ ಮಾಡ್ತಾಯಿದ್ದಾರೆ. ಯಾತಕ್ಕೆ ಅಂದರೆ ಈಶಶಕ್ತಿಯರ ಅಚಿಂತ್ಯತ್ವ, ಭಗವಂತನ ಸಾಮರ್ಥ್ಯ ಅಂದ್ರಿದ್ದೇನೆ. ಮಹೋನ್ಮತ್ತೈ ಪ್ರವರ್ತಿತ. ಗೊತ್ತಾಯ್ತಾ? ಪರಮಾತ್ಮನ ಸಾಮರ್ಥ್ಯ ಇವತ್ತು ಕಲಿಯುಗದಲ್ಲಿ ಏನಾಗಬೇಕು ಅಂತಿದೆಯಾ ಹಾಗೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ದೇವರ ಶಕ್ತಿ ಇದು. ಸುಲಭವಾದದ್ದು ಕಷ್ಟ ಅನಿಸ್ಬಿಟ್ಟು ಭಾರಿ ಕಷ್ಟಶಾಸ್ತ್ರ ಅದು ಭಾರಿ ಸುಲಭ ಎಂಬ ರೀತಿಯಲ್ಲಿ ಜಗತ್ತಿಗೆ ಭ್ರಾಂತಿ ಹುಡಿಸ್ಬಿಟ್ಟಿದ್ದಾನೆ. ಇದು ಅಲ್ಟಿಮೇಟ್. ಅದು ಆ್ಯಕ್ಚುಲಿ ಬೇರೆ ಅದೆಲ್ಲ ಇದೆ. ಅಲ್ಟಿಮೇಟ್ ಭಗವದಿಚ್ಛಾ ಅಂತ ಅರ್ಥ.
ಈಶಕ್ತೈರ ಚಿಂತ್ಯತ್ವಾತ್ ಮಹೋನ್ಮತ್ತೈ ಪ್ರವರ್ತಿತಂ. ಹಾಂ, ಯುಗಧರ್ಮ ಅಂತ ಕರಿ. ಯುಗಧರ್ಮ ಯಾರು? ಯುಗಧರ್ಮ ಅಂದ್ರೆ ಆಟೋಮೆಟಿಕ್ ಅಲ್ಲ, ದೇವರು ಕಾಪಾಡಬೇಕಾದಾಗ ಧರ್ಮ ಬಂತಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ. ಕಾಲ ಕಲಿಗಾಲ ನಿಯಂತ್ರಣ ಮಾಡಬೇಕು ಪರಮಾತ್ಮ. ನೆಪ ಮಾಡ್ಕೋಬಾರ್ದು. ಅದು ಹೇಳಿದ್ದೇನು ಸಿಂಪಲ್. ಅದು ಇವತ್ತು ಕರೆಂಟ್ ಇರೋದಿಲ್ಲ ಅಂತ ಅನೌನ್ಸ್ ಮಾಡ್ತಾರೆ. ಏನು ಮಾಡ್ತಾರೆ ತಕ್ಷಣ? ಏರ್ಪಾಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಇಲ್ಲ, ಅನೌನ್ಸ್ ಯಾಕೆ ಮಾಡ್ತಾರೆ ಅವರು? ಕಲಿಯುಗ ಅಂತ ಯಾಕೆ ಅನೌನ್ಸ್ ಮಾಡ್ತಿದ್ರು? ಹೀಗೆ ಆಗೋದಾಗಿದ್ದರೆ ಹುಷಾರಾಗಿರಿ ಅಂತ ಅರ್ಥ. ನಾವೇನು ಮಾಡಿದ್ವಿ? ಆ ಥರ ನಾವು ದಾರಿ ತಪ್ಪಿದರೆ ಕಲಿಯುಗ ಅಂತ ನಾವು ತಿಳ್ಕೊಂಡ್ವಿ. ದಪ್ಪಲಕ್ಕೆ ಹೇಳಲಿಲ್ಲ ಅದನ್ನು. 3 ದಿವಸ ನೀರು ಬರೋದಿಲ್ಲ. ಯಾಕೆ ಹೇಳಬೇಕು? ಹಿಡಿದಿರೋ ಅನುಕೂಲ ಆಗುತ್ತೆ. ಇಲ್ಲ ನಾವೇ ಅಂತೀವಿ ಹೇಳಬಾರ್ದಾಗಿತ್ತ ಮೊದಲೇ ಅಂತ ಹೇಳೋದಿಲ್ಲ. ದೇವರು ಹೇಳಿಬಿಟ್ಟಾಗಿದೆ ಈಗ. ಏರ್ಫಾರ್ ನಾವು ಹುಷಾರಾಗಿರೋದು ಅಷ್ಟೇ ಕೆಲಸ. ಕಲಿಯುಗ ಅದು ಹುಷಾರಾಗಿರಿ. ನಿಮ್ಮ ಮನೆ ಮಟ್ಟಿ ದೀಪ ಇಟ್ಕೊಳ್ಳಿ. ರೋಡ್ ದೀಪ ಹಚ್ಲಿಕ್ಕೆ ನಮಗೆ ಆಗೋದಿಲ್ಲ. ಸ್ಟ್ರೀಟ್ ಲೈಟ್ ಕೊಡೋದ್ರ ನನಗೆ ಶಕ್ತಿ ಇಲ್ಲ. ಮನೆ ದೀಪ ಇಟ್ಕೋಬೋದಲ್ಲ. ಅಷ್ಟು ಬನ್ನಿ, ಮನಸ್ಸಿನಲ್ಲಿ ದೀಪ ಇದ್ದರೆ ಸಾಕು. ಮನೆ ದೀಪ, ಮನಸ್ಸಿನಲ್ಲಿ ಜ್ಞಾನ ಇದ್ದರೂ ಕೂಡ ಎಚ್ಚರಿಕೆ ಇರುತ್ತೆ. ಅತಃ ಪ್ರಜ್ಞಾತ್ರ ಮಾಯೋಕ್ತ. ದೇರ್ ಫೋರ್ ಇಲ್ಲಿ ಏನಂತ ಬಂತು? ಮಾಯಾ ಮಾತ್ರತ್ವಾತ್ ಕಾರ್ಸ್ನೇನ ಅನವ್ಯಕ್ತ ಸ್ವರೂಪತ್ವಾತ್. ಸೂತ್ರ ಇರೋದು ಮಾಯಾ ಮಾತ್ರ ಅಂತ ಕರೆದು. ಇಲ್ಲಿ ಮಾಯಾ ಶಬ್ದಕ್ಕೆ ಏನಂತ ತಿಳ್ಕೊಂಡ್ರೆ ನೀವು? ಅವ್ರು ಮಾಡಿದ್ದೇನೋ ಇದೆಲ್ಲ ಮಾಯೆ ಅಂತ ಹೇಳಿ ಅಲ್ಲ, ಭಗವದಿಚ್ಛೆ ಅಂತ ಅರ್ಥ. ಭಗವದಿಚ್ಛೆಯಿಂದ ಯಾವುದು ಸ್ವಪ್ನ ಬಿಡುತ್ತಪ್ಪ. ಈಗ ಎಂಥ ಮ್ಯಾಜಿಕ್ ಸ್ವಪ್ನ ಬಿಡೋದು, ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡೋದು ಅದನ್ನು? ದೇವರು. ಈ ಸಿನಿಮಾಗಳ ತೆಗಿತಾರಲ್ಲ, ಎಷ್ಟೊಂದು ತೆಗೆದುಬಿಟ್ಟಿರ್ತಾರೆ, ಅಷ್ಟು ಬರೋದಿಲ್ಲ. ಏನು ಮಾಡ್ತಾರಲ್ಲ, ಎಲ್ಲ ಎಡಿಟ್ ಮಾಡ್ತಾ ಹೋಗ್ತಾರೆ. ಎಡಿಟ್ ಮಾಡಿಬಿಟ್ಟು ಆಮೇಲೆ ಜೋಡಿಸ್ತಾರೆ. ಅದು ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಎಷ್ಟೊತ್ತು ನಿಮಗೆ ಗೊತ್ತಿರೋದು, ಲಾಸ್ಟ್ ಸೀನ್ ಫಸ್ಟ್ ತೆಗೆದುಬಿಟ್ಟಿರ್ತಾರೆ, ಗೊತ್ತಾಯ್ತಾ? ಲಾಸ್ಟ್ ಸೀನ್ ತೆಗೆದು ಬಿಟ್ಬಿಟ್ರೆ ಕೊನೆಗೆ ಜಾಯಿನ್ ಮಾಡ್ತಾರೆ. ತಿಳಿತಾ? ಅದು ಎಡಿಟಿಂಗ್ ಸ್ಕಿಲ್ ಅದು. ಇದು ದೇವರು ಬೆಸ್ಟ್. ಎಲ್ಲರೂ ಬೆಸ್ಟೋ ಅದರಲ್ಲೂ ಬೆಸ್ಟೇ. ಮತ್ತು ಎಡಿಟ್ ಮಾಡಿ ನಮಗೆ ತೋರಿಸ್ತಾನೆ. ಅದೆಲ್ಲ ಆತನ ಸೇರಿತ್ತು. ಅಥ ಪ್ರಜ್ಞಾತ್ರ ಮಾಯೋಕ್ತ ಜೈವಿ. ಅಕಸ್ಮಾತ್ ಶೂಟ್ ಮಾಡಿದ್ದೆಲ್ಲ ತೋರಿಸ್ತಾ ಕೂತ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಮತ್ತೆ ಟೇಕಪ್ ಮತ್ತೆ ಏನೋ ರೀಟೇಕ್ ಮಾಡಿ ಅದೆಲ್ಲ ಮಾಡಿ ಕೂತ್ಕೊಂಡ್ರೆ ನೀವು ಸಿನಿಮಾ ಶೂಟಿಂಗ್ ನೋಡ್ಲಿಕ್ಕೆ ಹೋಗಿ ಸ್ವಲ್ಪ ಗೊತ್ತಾಗುತ್ತೆ. ಇನ್ನೊಮ್ಮೆ ಹೋಗ್ಬೇಕು ಅನಿಸೋದಿಲ್ಲ. ಹಾಗೆ ಗೊತ್ತಾಯ್ತಿಲ್ಲ. ನೀವು ಬಂದು ಮಾತಿಗೆ ಮತ್ತೆ ರಿಪೀಟ್ ನೋ ಹೋಯ್ತು, ಶಾರ್ಟ್ ಕೆಟ್ಟೋಯ್ತು ಅಂತಿರ್ತಾರೆ. ಅದೆಲ್ಲ ರೆಕಾರ್ಡ್ ಆಗ್ತಾ ಕೂತ್ಕೊಂಡ್ರೆ ಹಿಡಿತಿಲ್ಲ. ಅದಕ್ಕೆ ಒಂದು ಸರ್ತಿ ನೋಡಿದ ಮೇಲೆ ಸಾಧ್ಯನೇ ಇಲ್ಲ ನೋಡ್ಲಿಕ್ಕೆ. ಅಷ್ಟು ಬೋರ್ ಹೊಡೆದ್ಬಿಡುತ್ತೆ. ಬುದ್ಧಿ ಒಂದೇ ಸೀನು ವಾರಗಟ್ಟಲೆ ಆಗುತ್ತೆ. ಸುಮ್ಮನೆ ಇದು ಅಷ್ಟರ ಮಟ್ಟಿಗೆ ಇದು ಅದೆಲ್ಲ ತಿಳ್ಕೊಂಡ್ರೆ ಭಾಳ. ಅದು ಯಾಕೆ ನೋಡಬೇಕು ಅಂದರೆ ಎಷ್ಟು ಕಷ್ಟ ಅಂತ ಅಂತೇಳಿ ಇದು ಮಾಡ್ಲಿಕ್ಕೆ ಹೋಗಬಾರ್ದು. ಅಭ್ಯಾಸ ಮಾಡ್ಕೊಳ್ಳೋಕ್ಕಲ್ಲ. ಎಷ್ಟು ಪ್ರಾಬ್ಲಮ್ ಇದೆ ಅದರೊಳಗೆ. ಅದು ಸಾಯೋ ಸೀನ್ ತೋರಿಸ್ತಾರೆ. ಏನೋ ಬತ್ತಿಗೆಲ್ಲ ಹೇಳ್ಬೋದಾರೋ ಅಂತ ಕೇಳಬೇಕು ಅವಳಿಗೆ. ಮುಗಿತೋ ಇಲ್ಲ ಅಂತ ಕೇಳಿ ಎದ್ದು ಈ ಕಡೆ ಮಾಡ್ಕೊಂಡು ಬರ್ತಾರೆ, ವರ್ಷಕೊಂಡು ಬರ್ತಾರೆ. ಅವೆಲ್ಲ ನೋಡಿದರೆ ನಿಮ್ಮ ಕತೆ ಬಗ್ಗೆ ಆಸಕ್ತಿಯೂ ಬರೋದಿಲ್ಲ, ಇದೂ ಬರೋದಿಲ್ಲ. ಅತಃ ಪ್ರಜ್ಞಾತ್ರ ಮಾಯೋಕ್ತ. ಇಲ್ಲಿ ಪ್ರಜ್ಞಾ ಮಾಯಾ ಶಬ್ದಕ್ಕೆ ಮಾಯಾ ಮಾತ್ರತ್ವ ಅಂತಂದರೆ ಪರಮಾತ್ಮನ ಇಚ್ಛೆ. ನೋಡಿ ಆಚೆ ಎಲ್ಲಿ ಲಿಂಕ್ ಮಾಡಿದ್ರು ಗೊತ್ತಾ? ಮತ ಯಾತಕ್ಕೆ ಇರೋದೇ ಅಂತ ಲಿಂಕ್ ಮಾಡಿದರು. ಪರಮಾತ್ಮ ಹೇಗೆ ಸೃಷ್ಟಿ ಮಾಡ್ತಾರೆ, ಸೃಷ್ಟಿ ಮಾಡಿದ್ರು. ಸ್ವಪ್ನ ಸೃಷ್ಟಿಕರು, ಸಂಧೇಯ ಸೃಷ್ಟಿ ರಾಹಾಗಿ. ದೇವರ ವಿಚಿತ್ರವಾದ ಸಾಮರ್ಥ್ಯ ನಮ್ಮ ಕೈಲಿಲ್ಲ ಅಂಬೋದಕ್ಕೆ ಮೊದಲೇ ಗುರುತು ಹೇಳಿಬಿಟ್ಟಿದೆ ಈಗಾಗಲೇ. ಸ್ವಪ್ನ ನಮ್ಮ ಕೈಲಿಲ್ಲ. ಅದಕ್ಕೇನು ಕಾರಣ? ದುಸ್ವಪ್ನ ಬರೋದೇ ಕಾರಣ. ದುಸ್ವಪ್ನ ನಾವು ಕ್ರಿಯೇಟ್ ಮಾಡ್ಕೊತೀವಿ. ಯಾರಾದರೂ ಕೂಡ ನಮ್ಮ ಕಾಲ ಮೇಲೆ ಕಾಲು ಹಾಕ್ಕೊತೀವ, ತಪ್ಪು ಕಲ್ಲು ಹಾಕೊಳ್ಳೋ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಕೈಲಿಲ್ಲ. ಒಳ್ಳೆ ಸ್ವಪ್ನ ಬೇಕು, ಬರೋದಿಲ್ಲ. ಕೆಟ್ಟ ಸ್ವಪ್ನ ಬೇಡ, ಅದೇ ಬರ್ತಿರುತ್ತೆ. ಬೇಡ ಅಂದರೂ ಕೂಡ ನಮ್ಮ ಕೈಯಲ್ಲಿಲ್ಲ. ಅದೇ ಏನು ಹೇಳಿದ್ರೆ, ಯದಿ ನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗತೇ ತದಹು ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ನಿತ್ಯ ಸುಸ್ವಪ್ನ ಯಾಕೆ ಬಿಡೋದಿಲ್ಲ? ಅದೇ ಉತ್ತರ. ನಿತ್ಯ ಸುಸ್ವಪ್ನ ಬಿಡೋದಾಗಿದ್ದರೆ ಸ್ವಪ್ನ ನಮ್ಮ ಕೈಲಿದೆ ಅಂತ ಹೇಳಿ ಸುಮ್ಮನೆ ನಮ್ಮಲ್ಲಿ ಒಳ್ಳೆ ಕನಸು ಕಾಣಿಡ್ತೇನೆ ಅಂತ ಹೇಳ್ಬೋದು. ಸಾಧ್ಯ ಇಲ್ಲ. ಮಾರೀಚ ಹೇಳ್ತಾನೆ, ನಾನು ನಿದ್ರೆ ಮಾಡೋದು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ರಾವಣ. ಯಾಕೆ ಅಂದರೆ ನಿದ್ದೆ ಮಾಡಿದ ತಕ್ಷಣ ರಾಮ ಕಾಣಿಸ್ತಾನೆ ನನಗೆ. ಅಯ್ಯೋ ಸಾಯ್ತಾ ಇದ್ದ ಮಲಗಲ್ಲಿ ಬಿಟ್ಬಿಟ್ಟಿದ್ದೀನಿ ಅಂತೇಳಿ. ಅಂದರೆ ಅದರಿಂದ ಗೊತ್ತಾ ಸ್ವಪ್ನ ಮಾರೀಚ ಕೂಡ ಏನು ಒಪ್ಕೊಂಡಿದ್ದಾನೀಗ? ಸ್ವಪ್ನ ನಮ್ಮ ಕೈಯಲ್ಲಿ ಇಲ್ಲ ಅಂತ ಒಪ್ಕೊಂಡಿದ್ದಾನೆ. ಆದ್ದರಿಂದ ನಾವು ಎಂದೂ ಕೂಡ ಸ್ವಪ್ರಪಂಚನೇ ನಮ್ಮ ಅಸ್ವಾತಂತ್ರ್ಯಕ್ಕೆ ಒಳ್ಳೆಯ ದೃಷ್ಟಾಂತ. ಉಪಾದಾನಮೇವ ಸಾ. ಹಾಗಿದ್ದರೆ ಇನ್ನೊಂದು ಅರ್ಥ, ಮಾಯಾ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ಅಂತೇಳಿ. ಒಂದು ಅರ್ಥ ಮಾಯಾ ಅಂದ್ರೇನೋ ಭಗವದಿಚ್ಛೆ, ಇನ್ನೊಂದು ಮಾಯಾ ಅಂದರೆ ಏನಂದ್ರೆ ವಾಸನಾ ಅಂತ ಅರ್ಥ. ವಾಸನ ಏನು? ಸಂಸ್ಕಾರ. ಯಾವುದೋ ಸ್ವಪ್ನ ಬಿಡೋದಿಲ್ಲ, ಎಡಿಟ್ ಮಾಡ್ತಾನೆ. ಎಲ್ಲ ಸ್ವಪ್ನ ರಾಶಿ ಬಿದ್ದಿರುತ್ತೆ, ಮೆಚ್ಯೂರ್ ಆಗಿದ್ದರೆ ಮಾತ್ರ ತಂದಿಡ್ತಾನೆ. ಸಂಧ್ಯಸ್ಯ ಇತಿ ಶೇಷಃ. ನ ಕೇವಲಂ ಜೈವೀ ಪ್ರಜ್ಞಾತ್ರ ಮಾಯಾ ಕಿಂತು ಐಶ್ವರೀಚ ಸಾ ಚ ಸಂಧ್ಯಸ್ಯ. ಸಂಧ್ಯಾ ಅಂದರೆ ಸ್ವಪ್ನ, ಸಂಧಿಕಾಲ. ಜಾಗ್ರತೆಗೂ ಸುಷುಪ್ತಿಗೂ ಸಂಧಿಕಾಲವಾದ್ದರಿಂದ ಸ್ವಪ್ನಕ್ಕೆ ಏನಂತಾರೆ? ಸಂಧ್ಯಾ ಅಂತ ಅದಕ್ಕೆ ಹೆಸರು.
ಅದು ಸಂಧ್ಯಾವಂದನೆ ಬರೋದು ಅದರಿಂದನೇ ಬಂತು. ನಿಮಿತ್ತಮೇವ ಇತ್ಯಹ ನಿಮಿತ್ತಮಿತಿ. ನಿಮಿತ್ತಂ ಐಶ್ವರೀ ಮುಖ್ಯ. ಈಗ ಎರಡು ಯಾಕೆ ಹೇಳ್ತೀರಿ ನೀವೀಗ? ಮಾಯಾ ಮಾತ್ರ ಒಂದು ಸರ್ತೆ ಈಶ್ವರ ಇಚ್ಛಾ ಅಂತೀರಿ, ಒಂದು ಸರ್ತೆ ಸಂಸ್ಕಾರ ಅಂತೀರಿ. ಯಾಕೆ ಎರಡು ಬೇಕು ಅಂದರೆ ಎರಡೂ ಬೇಕು. ಅದು ನಿಮಿತ್ತ ಕಾರಣ, ಇದು ಉಪಾದಾನ ಕಾರಣ. ಆದ್ದರಿಂದ ಎರಡೂ ಬೇಕು ಅಂತೇಳಿ ಅದು ಅರ್ಥ ಮಾಡಿ. ಈ ಸೂತ್ರಕ್ಕೆ ಎಷ್ಟು ಅರ್ಥ ಇದೆ, ಅವರ ಅರ್ಥ ಓದಿ ಈ ಅರ್ಥ ಓದಿ. ದೇವರು ಮಹಿಮೆ ತಿಳಿಯಾಗಿ ಇಲ್ಲಿ ಬರೆದ್ರೆ ಇರೋ ಮಹಿಮೆ ಎಲ್ಲ ಹೋಗಿಬಿಡುತ್ತೆ, ಆ ರೀತಿ ಬರೀತಾರೆ. ಪ್ರಜ್ಞಾ ಶಬ್ದಶ್ಚ ಸಂಧಿಕಾಲ ಅಂದ್ರೇನು? ಹೌದು, ಅಲ್ಲ, ಸುಷುಪ್ತಿ ಇದೆ ಇಲ್ಲ, ಬಂದರೆ ಬಿಡ್ಲಾಗಿರ್ಬೇಕಷ್ಟೆ. ಗೊತ್ತಾಯ್ತಾ? ಸ್ವಪ್ನ ಬಿತ್ತು ಅಂದರೆ ಏನದು? ಸಂಧಿಕಾಲ ಆಯ್ತಲ್ಲ. ಬೇಕಿಲ್ಲ ಇವತ್ತು ಅಲ್ಲ, ಅದೇ ಹೇಳ್ತಿರೋದು. ಬಿತ್ತು ಅಂದರೆ ಏನರ್ಥ? ಅಷ್ಟೇ, ಅದಕ್ಕೆ ಸಂಧ್ಯಾ ಅಂತಾರೆ ಹೆಸರು ಅದಕ್ಕೆ. ಅಲ್ಲ ಹಾಂ ಹೌದು, ಅದಕ್ಕೆ ನೀವು ಏನು ಹೇಳಿದಾಗಾಯಿತು? ಇದು ಧೂಮ ಇದ್ದಲ್ಲಿ ವನ್ಯ ಇರಬೇಕಷ್ಟೆ. ನೀವೇನು ಹೇಳ್ತೀರಿ ಈಗ? ಯಾವುದು ಧೂಮ ವನ್ಯಗೆ ಧೂಮ ಇರಬೇಕಾಗಿಲ್ಲ, ಕರೆಕ್ಟು. ಆದರೆ ಧೂಮ ಇದ್ಮೇಲೆ ವನ್ಯ ಇರಲೇಬೇಕು, ಅದನ್ನು ಹೇಳ್ತಾರೆ. ಸ್ವಪ್ನ ಬಿದ್ದರೆ ಏನಾಗಿರುತ್ತೆ ಅದು? ಅಲ್ಲ, ಮಲಗಿದ ನಿದ್ದೆ ಬಂದುಬಿಟ್ಟು ಸ್ವಪ್ನ ಬೀಳಲೇ ಇಲ್ಲ. ಸ್ವಪ್ನ ಇಲ್ಲ ಅಂದ್ರೂ ಸಂಧ್ಯಾ ಇಲ್ಲ ಅಂದರೂ ಒಂದೇ. ಅರ್ಥ ಆಯ್ತಾ ಈಗ? ಅರ್ಥ ಆಯ್ತಾ? ಹೌದಾ? ಬಟ್ ಬಿದ್ದರೆ, ಸಂಧ್ಯೆ ಬಿದ್ದರೆ ಏನಾಗಬೇಕದು? ಏನಾಗಬೇಕು? ಅಲ್ಲ, ಸ್ವಪ್ನ ಬೀಳಲಿಲ್ಲ ಅಂದರೆ ಅವನು ಡೈರೆಕ್ಟ್ ನಿದ್ದೆ ಮಾಡಿದ ಅಂತ ಅಷ್ಟೇ ಅರ್ಥ, ಹೊರತು ಏನಲ್ಲ. ಸಂಧ್ಯಾ ಅನ್ನೋ ಹೆಸರಿಗೆ ವಿಘ್ನ ಬರಲಿಲ್ಲ. ಸಂಧ್ಯಾ ಸ್ವಪ್ನ ಆಗಲೇಬೇಕಾ? ಸಂಧ್ಯಾ ಆದರೆ ಅಷ್ಟೇ ಇದು ಬರಬೇಕಾಗಿಲ್ಲ. ಸಂಧಿಕಾಲ ಇಲ್ಲದೇ ಹೋಗ್ಬೋದು. ಗೊತ್ತಾಯ್ತಾ? ಏನ ಹಾಂ ಹಾಂ ನಿಮ್ದು ಹೇಗಾಯಿತು ಅಂದರೆ, ಧೂಮ ಇದೆ, ಗೊತ್ತಾಯ್ತಾ? ಏನಿರ್ಬೇಕಲ್ಲಿ? ವನ್ಯ ಇರಬೇಕು. ಕೆಲಸಕ್ಕೆ ಏನಾಗುತ್ತೆ ಗೊತ್ತಾ? ಈ ಊದಿನ ಕಡ್ಡಿ ಆರಿಸಿಬಿಡ್ತೀರಿ ಎದ್ದಿರ್ಬೇಡಿ. ಹೊಗೆ ಇದೆ, ಊದಿನ ಕಡ್ಡಿ ಹೊಗೆ ಇದೆ, ಗೊತ್ತಾಯ್ತಾ? ಧೂಮ ಇಲ್ಲ ಈಗ. ಏನು ಹೇಳ್ತೀರಿ ಈಗ? ಅಗ್ನಿ ಇಲ್ಲ, ಹೊಗೆ ಜೋರ ಬರ್ತಿದೆ, ಅಗ್ನಿನೇ ಇಲ್ಲ. ಏನಂತೀರಿ ನೀವಾಗ? ಅದಕ್ಕೆ ಏನು ಉತ್ತರ ಕೊಡ್ತೀರಿ? ಅಲ್ಲ, ನಮ್ಮ ಪ್ರಶ್ನೆ ಅರ್ಥ ಆಯ್ತಾ? ಧೂಮ ಇದ್ದಲ್ಲಿ ಅಗ್ನಿ ಇರಬೇಕು. ಈಗ ಉದಾಹರಣೆಗೆ ದೀಪ ಇದೆ, ಒಂದು ಊದಿನ ಕಡ್ಡೆ ಇದೆ, ಆರಿಸ್ರಿ, ಹೊಗೆ ಹೋಗ್ತಾ ಇದೆ ಮೇಲೆ, ಅಗ್ನಿ ಇಲ್ಲ. ಈಗ ಏನರ್ಥ ಅದಕ್ಕೆ ಹಾಗಿದ್ರೆ? ಹೇಳಿ ನೋಡಿ, ಎಷ್ಟು ಕಷ್ಟ. ಹೇಳಿ ನೋಡೋಣ ಏನದು? ಅದಕ್ಕೆ ಅರ್ಥ ಏನು? ಎತ್ತರದು ರತ್ರವನ್ನಿ ಅಂದರೆ ಆ ಧೂಮ ಅಗ್ನಿ ಇಲ್ಲದೆ ಬಂದಿಲ್ಲ ಅಂತ ಅರ್ಥ. ಈಗಿರಬೇಕಿಲ್ಲ. ಅರ್ಥ ಆಯ್ತಾ ಈಗ? ಬರೀ ಧೂಮ ಬಂತ? ಧೂಮದಿಂದ ಏನಿದೆ? ಅಗ್ನಿ ಇದೆ ಅಷ್ಟೇ. ನೋಡ್ತಾರೆ, ಸುಟ್ಟು ಬಿದ್ದುಬಿಟ್ಟಿದೆ ರಾಶಿ, ಅಗ್ನಿ ಕಾಣಿಸ್ತಾ ಇಲ್ಲ, ಅಗ್ನಿ ಸುಟ್ಟಿದೆ ಅಂತ ಹೇಳ್ತಾನೆ. ಅಗ್ನಿ ಇದೆಯಾಗ? ಸೊ ಅಗ್ನಿ ಸುಡೋ ಕಾರ್ಯಕ್ಕೆ ಏನು ಬೇಕು? ಅಗ್ನಿ ಬೇಕು. ಅಗ್ನಿ ಬರಲಿಕ್ಕೆ ಏನು ಇದ್ದಿರಬೇಕು? ಮೊದಲು ಧೂಮ ಇರಲಿಕ್ಕೆ ಏನು ಬೇಕೇ ಬೇಕು? ಅಗ್ನಿ ಬೇಕೇ ಬೇಕು. ಈಗಿರಬೇಕಾಗಿಲ್ಲ ಅಗ್ನಿ. ಧೂಮ ಬರಲಿಕ್ಕೆ ಕಾರಣವಾದ ಅಗ್ನಿ ಇರಲೇಬೇಕು. ಆ ಅರ್ಥ ಅದಕ್ಕೆ. ಅಲ್ಲೇ ಇದ್ದರೆ ಇರ್ಬಾರ್ದು ಅಂತ ಏನೂ ಇಲ್ಲ. ಆದರೆ ಒಂದು ಮಾತು ಹೇಳ್ತಾರೆ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಹೇಳೋದಿಲ್ಲ. ಹೊಗೆ ಬಂತು ಅಂದರೆ ಏನರ್ಥ? ಬೆಂಕಿ ಇದೆ ಅಷ್ಟೇ. ಅದಕ್ಕೆ ಸಂಧ್ಯಾ ಹಾಗೇನೆ, ಗೊತ್ತಾಯ್ತಾ? ಸಂಧ್ಯಾ ಅನ್ನೋದು ಈಗ ಎಚ್ಚರಾದ ಮೇಲೆ ಇಲ್ಲ ಎಂಬ ಪ್ರಶ್ನೆ ಅಲ್ಲ, ಆ ಸಂಧ್ಯೆ ಕಾಲದಲ್ಲಿ ಬಿತ್ತು ಅಷ್ಟೇ ಅರ್ಥನೇ ಹೊರತು ಈಗಿದೆಯಲ್ಲ ಪ್ರಶ್ನೆ ಇಲ್ಲ. ಮನಸ್ಸು ಆಗಿನ ಕಾಲಕ್ಕಿತ್ತು ಅಂತ ಹೇಳುತ್ತಲ್ಲ, ಹಾಗೆ ಇವತ್ತಿರಬೇಕಾಗಿಲ್ಲ ವಸ್ತು. ಯಾವಾಗಿದ್ದರೆ ಸಾಕು ಆ ಕಾಲಕ್ಕೆ. ಅದು ಏನು ಸ್ವಪ್ನ ಬಿಡುತ್ತೋ ಆಗ ಸಂಧ್ಯಾ ಅಷ್ಟೇ. ಅರ್ಥ ಆಯ್ತಾ? ಏನೋ ಸ್ವಪ್ನ ಇಲ್ದೇ ಅದೇ ಹೇಳಿದ್ರಲ್ಲ ಬರುತ್ತೆ ಅಂತ ಹೇಳಿ. ಉಪಾದಾನಮೇವ ಸ ನಿಮಿತ್ತಂ ಐಶ್ವರೀ ಮುಖ್ಯ. ಇವೆರಡರಲ್ಲಿ ಮಾಯಾ ಶಬ್ದಕ್ಕೆ ಬದಲಾರ್ಥ ಏನು ಮಾಡಬೇಕು ಅಂದರೆ ದೇವ್ರ ಪ್ರಜ್ಞಾ ಅಂತಲೇ ಮಾಡಬೇಕು. ಯಾತಕ್ಕೆ? ನಿಮಿತ್ತ ಕಾರಣ ಪ್ರಧಾನ. ನಿಮಿತ್ತ ಕಾರಣ ಪ್ರಧಾನವಾದ್ದರಿಂದ. ಯಾಕೆ ನಿಮಿತ್ತ ಉಪಾದಾನ ಕಾರಣಕ್ಕೇನಿಲ್ಲ? ಚಿತ್ತ ಅಚಿತ್ತಾದ್ಮೇಲೆ ತದ್ಧಿಯ ಅಚಿತ್ತ ಆದ್ದರಿಂದ ಫಂಕ್ಷನ್ ಮಾಡೋ ನೆಸಿಟಿನೇ ಸಾಧ್ಯನೇ ಇಲ್ಲ. ನಿರ್ಮಿತಂ ಅದಕ್ಕೆ ಹೇಳಿದ್ದು, ಚಾಕು ಬಿದ್ದು ಸತ್ತ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದರೆ ಚಾಕುವಿಂದ ಸತ್ತಿದ್ದಾನೆ ಅಂತೇಳಿ.
ಅವಾಗ ಏನು ಮಾಡಿದರು, ಚಾಕಲ್ಲಿ ಹಿಡ್ಕೊಬಂದು ಪೀಸ್ ಮಾಡಿ ಅದು ನಡಿ ಹಾಳಾಗಿ ನೋಡಿ ಸರಿ ಸಮಾಧಾನ ಆಯ್ತು ಅಂತ ಕೇಳ್ತಾರಾ? ಚಾಕೇನು ಬಂದಿಲ್ಲ ಚಾಕುಗೆ, ಒಬ್ಬನ ಹಾಕಿದವನು ಒಬ್ಬನು ಇರಲೇಬೇಕು, ಇಲ್ಲದೆ ಹೋದರೆ ಏನಾಗ್ತಿರಲಿಲ್ಲ. ಅಂತ ಎಲ್ಲೋ ಮೇಲೆ ಚಿಕತ್ತೆ ಇತ್ತು, ಬಿತ್ತು, ತಲೆ ಕತ್ತರಿಸೋಯ್ತು. ಅವಾಗ ಅದು ಆ್ಯಕ್ಸಿಡೆಂಟ್, ಅದು ಏನಲ್ಲ, ಕೊಲೆ ಅಲ್ಲ ಅದು. ಯಾಕೆ ಪೋಸ್ಟ್ ಮಾರ್ಟಮ್ ಹೇಳ್ತಾನೋ ಅವನು. ಆಶ್ಚರ್ಯ ಅಂದರೆ ಪೋಸ್ಟ್ ಮಾರ್ಟಮ್ ಎಲ್ಲ ಗೊತ್ತಾಗುತ್ತೆ. ಅವನು ಅದರಿಂದನೇ ಸತ್ನೋ ಅಥವಾ ಸತ್ತ ಮೇಲೆ ಅದು ಬಿತ್ತೋ ಅಥವಾ ಯಾವುದು ಹಾಕಿದ್ದಕ್ಕೆ ಬಿತ್ತೋ ಅದಾಗಿ ಬಿದ್ದಿತ್ತೋ ಅದೆಲ್ಲ ನೋಟಿಸ್ ಆಗುತ್ತೆ, ರೆಕಾರ್ಡ್ ಆಗುತ್ತೆ ಅದರಲ್ಲಿ. ಗೊತ್ತಾಯ್ತಾ? ಹೊಡೆದಾಗ ಬರೋ ಪೆಟ್ಟು ಬೀಳೋದು ಬೇರೆ, ಬಿದ್ದಾಗ ಗಾಯ ಬೇರೆ, ಬಿದ್ದ ಗಾಯ ಬೇರೆ, ಚುಚ್ಚಿದ ಗಾಯ ಬೇರೆ. ಚಿತಚಿನ್ ಮಿಶ್ರಮೇವೈತನ್ ಮನೋ, ಇದೆಲ್ಲ ಮಧ್ವಾಚಾರ ಸಿದ್ಧಾಂತ. ಜಡ ಭೇದ ಅಂಬುದಕ್ಕೆ ಇವೆಲ್ಲ ಅರ್ಥ ಇಟ್ಕೋಬೇಕಾಗ. ಜಡ ಎಷ್ಟು ವ್ಯತ್ಯಾಸ, ಸುಮ್ಮನೆ ಕೂಗಿಬಿಡ್ತೀವಿ ಅಷ್ಟೇ ಜೋರಾಗಿ ಪಂಚಭೇದ ಅಂಥೇಳಿ ತಿಳ್ಕೊಂಡು. ಯಾವ ಗಾಯ ಅದು ಹೇಳಬೇಕಾದ್ರೆ, ಯಾವ ಗಾಯದಿಂದ ಆಯ್ತಪ್ಪ ಇದು ಎಲ್ಲ ಏನೋ ಒಂದು ಗಾಯ ತೊಗೊಂಡು ಏನು ಮಾಡ್ತೀರಿ ನೀವು ಅಂದರೆ, ಇಲ್ಲ ಜಡ ಭೇದ ಇದೆ, ಆ ಭೇದದಿಂದ ಕಳ್ಳ ಸಿಗ್ತಾನೆ, ಕೊಲೆಗಾರ ಸಿಗ್ತಾನೆ. ಇಲ್ಲವರೆಗೂ ಎಲ್ಲರೂ ಮುಚ್ಚಾಕಿಬಿಡ್ತಿದ್ರು, ಮುಚ್ಚಕ್ಕೆ ಸಾಧ್ಯ ಇಲ್ಲ ಅದನ್ನು. ನಿರ್ಮಿತಂ ತ್ರಾತಮೇವ ಚ ತಾಭ್ಯಾಂ ಸಹ ಪೃಥಕ್ ಚೈವ ಮಾಯಾ ಮಾತ್ರ ಮಿತೀರ್ಯತೆ ಉಭಾಭ್ಯಾಂ ಐಶ್ವರ್ಯಾತ್ ತ್ರಾತಂ ಸಹ ಪೃಥಕ್ ತತಃ. ಹೀಗೆ ಎರಡೂ ಇರೋದ್ರಿಂದಾಗಿಯೇ ಅಲ್ಲಿ ಮಾಯಾ ಮಾತ್ರ ಉಪಯೋಗಿಸಿದ್ದಾರೆ. ಮಾತ್ರಂ ಅಂದರೆ ಮುಖ್ಯವಾದ ಕಾರಣ ಇದ್ದೇ ಇದೆ, ಕಾರ್ಯನೂ ಇದೆ. ಅದರ ಸ್ವಪ್ನ ಏನಲ್ಲ, ಸುಳ್ಳಲ್ಲ ಅಂತ ಹೇಳೋಕ್ಕೆ ಹೊರಟಿದ್ರೆ ಇವರು ಸುಳ್ಳು ಅಂತ ಭಾಷ್ಯ ಬರೀತಾರೆ. ಅಲ್ಲಿ ಹೇಳ್ತಿರೋದು ಸಂದೇಹ ಸೃಷ್ಟಿಯ ಸತ್ಯ ಅಂತ ಅವ್ರು ಹೇಳ್ತಿದ್ರೆ, ಇವ್ರು ಭಾಷ್ಯ ಬರೆದಿದ್ದೇನೋ ಸುಳ್ಳು ಅಂಥೇಳಿ. ಅದಕ್ಕೆ ಆಚಾರ್ಯ ಹೇಳಿದರು, ಮಾನ್ಯೋನ್ಮಯೋ ಅನ್ಯೋನ್ಯ ಮಹೋನ್ ಅದೃಶ್ಯತೆ. ಈ ಸೂತ್ರಕ್ಕೂ ಭಾಷ್ಯಕ್ಕೂ ಏನಿಲ್ಲ, ಸಂಬಂಧನೇ ಇಲ್ಲ. ಅದು ಹೇಳ್ತಿರೋದು ಇದು ಹೇಳ್ತಿರೋದೇ ಒಂದು. ಸ್ವಪ್ನ ಸತ್ಯ ಅಂತ ಸೂತ್ರಕಾರ ಎಲ್ಲ ಡೀಟೇಲಾಗಿ ಹೇಳಕ್ಕೆ ಹೊರಟ್ರೆ ಇವರು ಅರ್ಥ ಬರೋದಕ್ಕೆ ಇದು ಸ್ವಪ್ನ ಮಿಥ್ಯ ಅಂತ ಹೇಳ್ತಿದ್ದಾರೆ ಅಂತೇಳಿ. ಒಬ್ಬ ಕೂರ್ಡ ಕೂತಿರ್ತಾನೆ, ಇವನು ಮಾತಾಡ್ತಾನೋ ಪರವಾಗಿ, ಹೇಳಿದ ವಿರುದ್ಧ ಹೇಳ್ತಾ ಹೋದರೆ ಅವ್ನು ಅಲ್ಲ ಅಂತ ಇರ್ತಾನಪ್ಪ, ಅವ್ನು ಹೇಳಿದ ಹಾಗೆ ಹೇಳಿಲ್ಲ ಅಂತ ಹೇಳಿ ಅವ್ನು ನೋಡಿದ ಅದು ಹೇಳಿದ್ರೆ ಕರೆಕ್ಟ್ ಹೇಳಿದೆ ಹೋದ ಕಳಿಸಿಬಿಡೋದು. ಹಾಗೆ ತಪ್ಪದು. ಅದು ಹೇಳಿದ್ದನ್ನು ಹೇಳಬೇಕು ಆ್ಯಕ್ಯುರೇಟಾಗಿ. ಅದು ಭಾಷ್ಯ. ನಾಳೆ ಮುಂದಿನ ಭಾಗ. ಒಟ್ಟು ಏನಾಯ್ತು, ಈಗ ಸ್ವಪ್ನ ಅಂಬೋದು ಏನಾಯ್ತು, ಒಟ್ಟಿನ ಮೇಲೆ ಸತ್ಯ. ಸತ್ಯ ಆಗಲಿಕ್ಕೆ ಏನಿರಬೇಕು, ಯಾವಾಗಲೂ ನಿಮಿತ್ತ ಕಾರಣ ಉಪಾದಾನ ಕಾರಣ ಇರಬೇಕು, ಮತ್ತು ಅರ್ಥಕ್ರಿಯಾಕಾರಿತ್ವ ಇರಬೇಕು. ಅದರದೇ ಅರ್ಥಕ್ರಿಯಾಕಾರಿತ್ವ ಇರಬೇಕು. ಎಲ್ಲ ಇದೆ. ಆದ್ದರಿಂದ ಸ್ವಪ್ನ ಸುಳ್ಳಲ್ಲ ಅಂತ ಪ್ರೂವ್ ಆಯಿತು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕತೆ. ಕೋಶದಲ್ಲೇ ಬರುತ್ತೆ. ಕೋಶ ಕೋಟ್ ಮಾಡಿ ಹೇಳ್ತಾರೆ ಅದಷ್ಟನ್ನು ಕೂಡ.